ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 14/1/2025. ಪ್ರಾರ್ಥನಾ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಗುಣ. ಮಧುರ ಮಕ್ಕಳೇ, ನಿಮ್ಮ ದೃಷ್ಟಿಯು ಶರೀರದ ಕಡೆ ಹೋಗಬಾರದು. ತಮ್ಮನ್ನು ಆತ್ಮನೆಂದು ತಿಳಿಯಿರಿ, ಶರೀರವನ್ನು ನೋಡಬೇಡಿ. ಪ್ರಶ್ನೆ: ಪ್ರತಿಯೊಬ್ಬ ಬ್ರಾಹ್ಮಣ ಮಗು ವಿಶೇಷವಾಗಿ ಯಾವ 2 ಮಾತುಗಳ ಮೇಲೆ ಗಮನ ಇಡಬೇಕಾಗಿದೆ? ಉತ್ತರ: ವಿದ್ಯೆಯ ಮೇಲೆ. ಎರಡನೆಯದು ದೈವಿ ಗುಣಗಳು. ಕೆಲವು ಮಕ್ಕಳಲ್ಲಿ ಕ್ರೋಧದ ಅಂಶವೂ ಸಹ ಇಲ್ಲ. ಇನ್ನೂ ಕೆಲವರಂತೂ ಕ್ರೋಧದಲ್ಲಿ ಬಂದು ಬಹಳ ಹೊಡೆದಾಡುತ್ತಾರೆ. ಮಕ್ಕಳ ವಿಚಾರ ಮಾಡಬೇಕು. ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿ ದೇವತೆಗಳಾಗಬೇಕಾಗಿದೆ. ಅಂದಾಗ ಎಂದೂ ಸಹ ಕೋಪದಲ್ಲಿ ಬಂದು ಮಾತನಾಡಬಾರದು. ತಂದೆಯು ತಿಳಿಸುತ್ತಾರೆ, ಒಂದು ವೇಳೆ ಯಾವುದೇ ಮಕ್ಕಳಲ್ಲಿ ಕ್ರೋಧವಿದ್ದರೆ ಅವರು ಭೂತನಾಥೀಯರಾಗಿದ್ದಾರೆ. ಅಂತಹ ಭೂತಗಳೊಂದಿಗೆ ನೀವು ಮಾತನಾಡಲೂಬಾರದು. ಗೀತೆ. ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಅನ್ಯ ಯಾವುದೇ ಸತ್ಸಂಗಗಳಲ್ಲಿ ಹಾಡಿನ ಬಗ್ಗೆ ತಿಳಿಸುವುದಿಲ್ಲ. ಅಲ್ಲಿ ಶಾಸ್ತ್ರಗಳನ್ನು ತಿಳಿಸುತ್ತಾರೆ. ಹೇಗೆ ಗುರುದ್ವಾರದಲ್ಲಿ ಗ್ರಂಥದ 2 ವಚನಗಳನ್ನು ತೆಗೆಯುತ್ತಾರೆ. ಮತ್ತೆ ಕಥೆಯನ್ನು ರಚಿಸುವವರು ಕುಳಿತು ಅದರ ವಿಸ್ತಾರ ಮಾಡುತ್ತಾರೆ. ಹಾಡಿನ ಬಗ್ಗೆ ತಿಳಿಸಿಕೊಡುವುದು ಎಲ್ಲಿಯೂ ಇರುವುದಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ಇವೆಲ್ಲ ಹಾಡುಗಳು ಭಕ್ತಿ ಮಾರ್ಗದ್ದಾಗಿದೆ. ಮಕ್ಕಳಿಗೆ ತಿಳಿಸಲಾಗಿದೆ, ಜ್ಞಾನವೇ ಬೇರೆಯಾಗಿದೆ. ಇದು ನಿರಾಕಾರ ಶಿವನಿಂದಲೇ ಸಿಗುತ್ತದೆ. ಇದರಿಂದಲೇ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ಜ್ಞಾನವು ಅನೇಕ ಪ್ರಕಾರದ್ದಿರುತ್ತದೆ. ಯಾರೊಂದಿಗಾದರೂ ಹೇಳಲಾಗುತ್ತದೆ, ಈ ರತ್ನಗಂಬಳೆ ಹೇಗೆ ತಯಾರಾಗುತ್ತದೆ ಎಂದು ನಿಮಗೆ ತಿಳುವಳಿಕೆ ಇದೆಯೇ? ಹೀಗೆ ಪ್ರತಿಯೊಂದು ವಸ್ತುವಿನ ಜ್ಞಾನವಿರುತ್ತದೆ. ಅಲ್ಲಿ ಎಲ್ಲವೂ ದೈಹಿಕ ಮಾತುಗಳಾಗಿವೆ. ಮಕ್ಕಳಿಗೆ ತಿಳಿದಿದೆ, ನಾವು ಆತ್ಮಗಳ ಆತ್ಮಿಕ ತಂದೆಯು ಅವರೊಬ್ಬರೇ ಆಗಿದ್ದಾರೆ. ಅವರ ರೂಪವು ಕಾಣಿಸುವುದಿಲ್ಲ. ಆ ನಿರಾಕರಣ ಚಿತ್ರವು ಸಹ ಸಾಲಿಗ್ರಾಮಗಳ ಮಾದರಿಯಲ್ಲಿದೆ. ಅವರನ್ನೇ ಪರಮಾತ್ಮನೆಂದು ಹೇಳುತ್ತಾರೆ. ಅವರಿಗೆ ನಿರಾಕಾರನೆಂದು ಕರೆಯಲಾಗುತ್ತದೆ. ಮನುಷ್ಯರ ತರಹ ಆಕಾರವಿಲ್ಲ. ಪ್ರತಿಯೊಂದು ವಸ್ತುವಿನ ಆಕಾರವು ಅವಶ್ಯವಾಗಿರುತ್ತದೆ. ಅದೆಲ್ಲದರ ಚಿಕ್ಕದಕ್ಕಿಂತ ಚಿಕ್ಕ. ಅದರಲ್ಲೆಯೂ ಚಿಕ್ಕದಕ್ಕಿಂತ ಚಿಕ್ಕ ಆಕಾರವು ಆತ್ಮದ್ದಾಗಿದೆ. ಅದಕ್ಕೆ ಸೃಷ್ಟಿ ಎಂದೇ ಹೇಳಲಾಗುತ್ತದೆ. ಆತ್ಮವು ಬಹಳ ಸೂಕ್ಷ್ಮವಾಗಿದೆ. ಅದು ಈ ಕಣ್ಣುಗಳಿಂದ ಕಾಣುವುದಿಲ್ಲ. ನೀವು ಮಕ್ಕಳಿಗೆ ಈಗ ದಿವ್ಯದೃಷ್ಟಿಯು ಸಿಗುತ್ತದೆ. ಇದರಿಂದ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡುತ್ತೀರಿ. ಯಾರು ಕಳೆದು ಹೋಗಿದ್ದಾರೆಯೋ ಅವರನ್ನು ದಿವ್ಯದೃಷ್ಟಿಯಿಂದ ನೋಡಲಾಗುತ್ತದೆ. ಮೊದಲನೆಯದಾಗಿ ಇವರು ಬಂದು ಹೋಗಿದ್ದಾರೆ, ಈಗ ಮತ್ತೆ ಬಂದಿದ್ದಾರೆ. ಆದ್ದರಿಂದ ಅವರ ಸಾಕ್ಷಾತ್ಕಾರವೂ ಆಗುತ್ತದೆ. ನೋಡಲು ಬಹಳ ಸೂಕ್ಷ್ಮವಾಗಿದ್ದಾರೆ. ಇದರಿಂದಲೇ ಅರಿತುಕೊಳ್ಳಬಹುದು, ಪರಂಪಿತ ಪರಮಾತ್ಮನ ಆತ್ಮನ ಜ್ಞಾನವನ್ನು ಮತ್ತಾರು ಕೊಡಲು ಸಾಧ್ಯವಿಲ್ಲ. ಮನುಷ್ಯರು ಹೇಗೆ ಆತ್ಮದ ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲವೋ ಹಾಗೆಯೇ ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಪ್ರಪಂಚದಲ್ಲಿ ಮನುಷ್ಯರದು ಅನೇಕ ಮತಗಳಿವೆ. ಆತ್ಮವು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಇನ್ನೂ ಕೆಲವರು ಇನ್ನೂ ಕೆಲವೊಂದು ರೀತಿಯಲ್ಲಿ ಹೇಳುತ್ತಾರೆ. ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಅದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರ ಬುದ್ಧಿಯಲ್ಲಿ ಏಕರಸವಾಗಿ ಕುಳಿತುಕೊಳ್ಳುವುದಿಲ್ಲ. ಪದೇ ಪದೇ ಬುದ್ಧಿಯಲ್ಲಿ ಕುಳ್ಳಿರಿಸಬೇಕಾಗುತ್ತದೆ. ನಾವು ಆತ್ಮಗಳಾಗಿದ್ದೇವೆ. ಆತ್ಮವೇ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಲೇಬೇಕಾಗುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ನಾನು ಪರಂಪಿತ ಪರಮಾತ್ಮನನ್ನು ಅರಿಯಿರಿ ಮತ್ತು ನೆನಪು ಮಾಡಿ, ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ. ನೀವು ಮಕ್ಕಳು ತಮ್ಮನ್ನು ಆತ್ಮವೆಂದು ತಿಳಿಯುವುದಿಲ್ಲ. ಆದ್ದರಿಂದ ನಿಮ್ಮ ದೃಷ್ಟಿಯು ಶರೀರದ ಕಡೆ ಹೋಗುತ್ತದೆ. ವಾಸ್ತವದಲ್ಲಿ ನಿಮಗೆ ಇವರೊಂದಿಗೆ ಅಂದರೆ ಬ್ರಹ್ಮ ಯಾವುದೇ ಕೆಲಸವಿಲ್ಲ. ಸರ್ವರ ಸದ್ಗತಿದಾತನು ಶಿವತಂದೆಯಾಗಿದ್ದಾರೆ. ಅವರ ಮತದಂತೆ ಎಲ್ಲರಿಗೂ ಸುಖ ಕೊಡುತ್ತೇವೆ. ನಾವು ಎಲ್ಲರಿಗೆ ಸುಖ ಕೊಡುತ್ತೇವೆ ಎಂದು ಇವರಿಗೂ ಅಹಂಕಾರವು ಬರುವುದಿಲ್ಲ. ಯಾರು ತಂದೆಯನ್ನು ಪೂರ್ಣ ನೆನಪು ಮಾಡುವುದಿಲ್ಲವೋ ಅವರಿಂದ ಅವಗುಣಗಳು ಬಿಟ್ಟು ಹೋಗುವುದಿಲ್ಲ. ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳುವುದಿಲ್ಲ. ಮನುಷ್ಯರಂತೂ
ಆತ್ಮವನ್ನಾಗಲಿ ಪರಮಾತ್ಮವನ್ನಾಗಲಿ ಅರಿತುಕೊಂಡಿಲ್ಲ. ಸರ್ವವ್ಯಾಪಿಯ ಜ್ಞಾನವನ್ನು ಸಹ ಭಾರತವಾಸಿಗಳೇ ಹರಡಿದ್ದಾರೆ. ನಿಮ್ಮಲ್ಲಿಯೂ ಸಹ ಸೇವಾಧಾರಿ ಮಕ್ಕಳೇ ಇದನ್ನು ಅರಿತುಕೊಳ್ಳುತ್ತಾರೆ. ಉಳಿದವರೆಲ್ಲರೂ ಅಷ್ಟೊಂದು ತಿಳಿದುಕೊಳ್ಳುವುದಿಲ್ಲ. ಒಂದು ವೇಳೆ ತಂದೆಯ ಪೂರ್ಣ ಪರಿಚಯ ಮಕ್ಕಳಿಗೆ ಇದ್ದಿದ್ದೇ ಆದರೆ ತಂದೆಯ ನೆನಪು ಮಾಡುವರು ಮತ್ತು ತನ್ನಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವರು. ಶಿವತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ಇವು ಹೊಸ ಮಾತುಗಳಾಗಿವೆ. ಬ್ರಾಹ್ಮಣರು ಸಹ ಅವಶ್ಯವಾಗಿ ಬೇಕು. ಪ್ರಜಾಪಿತ ಬ್ರಹ್ಮನ ಸಂತಾನರು ಯಾವಾಗ ಆಗುತ್ತಾರೆ ಎಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಬ್ರಾಹ್ಮಣರಂತೂ ಅನೇಕ ಇದ್ದಾರೆ, ಆದರೆ ಅವರು ಕುಖವಂಶಾವಳಿಯಾಗಿದ್ದಾರೆ. ಅವರೇನು ಮುಖವಂಶಾವಳಿ, ಬ್ರಹ್ಮನ ಸಂತಾನರಲ್ಲ. ಬ್ರಹ್ಮನ ಸಂತಾನರಿಗಂತೂ ತಂದೆ ಈಶ್ವರನಿಂದ ಆಸ್ತಿಯು ಸಿಗುತ್ತದೆ. ಈಗ ನಿಮಗೆ ಆಸ್ತಿಯು ಸಿಗುತ್ತದೆ ಅಲ್ಲವೇ? ನೀವು ಬ್ರಾಹ್ಮಣರೇ ಬೇರೆಯಾಗಿದ್ದೀರಿ, ಅವರೇ ಬೇರೆಯಾಗಿದ್ದಾರೆ. ನೀವು ಸಂಗಮ ಯುಗದಲ್ಲಿ ಇರುವವರಾಗುತ್ತೀರಿ, ಅವರು ದ್ವಾಪಾರ ಕಲಿಯುಗದಲ್ಲಿರುತ್ತಾರೆ. ಈ ಸಂಗಮ ಯುಗಿ ಬ್ರಾಹ್ಮಣರೇ ಬೇರೆಯಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮನ ಅನೇಕ ಮಕ್ಕಳಿದ್ದೀರಿ. ಬಲೆ ಲೌಕಿಕ ತಂದೆಗಂತೂ ಬ್ರಹ್ಮನೆಂದೇ ಹೇಳಲಾಗುತ್ತದೆ, ಏಕೆಂದರೆ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಆದರೆ ಅದು ದೈಹಿಕ ಮಾತಾಗಿದೆ. ಈಗ ತಂದೆಯಂತೂ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ಎಂದು ಹೇಳುತ್ತಾರೆ. ನೀವು ಮಧುರಾತಿ ಮಧುರ ಆತ್ಮೀಯ ಮಕ್ಕಳಾಗಿದ್ದೀರಿ. ಇದು ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಶಿವತಂದೆಗೆ ತಮ್ಮದೇ ಆದ ಶರೀರವಿಲ್ಲ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ, ಆದರೆ ಅವರ ಶರೀರವು ಕಾಣುವುದಿಲ್ಲ. ಉಳಿದಂತೆ ತಮ್ಮೆಲ್ಲರಿಗೂ ಮತ್ತೆಲ್ಲರಿಗೂ ಶರೀರವಿದೆ. ಎಲ್ಲ ಆತ್ಮಗಳಿಗೂ ತನ್ನದೇ ಆದ ಶರೀರವಿದೆ. ಎಲ್ಲರಿಗೆ ಈ ಶರೀರಕ್ಕೆ ಹೆಸರಿರುತ್ತದೆ, ಆದರೆ ಪರಮಾತ್ಮನಿಗೆ ತನ್ನ ಶರೀರವೇ ಇಲ್ಲ. ಆದ್ದರಿಂದ ಅವರಿಗೆ ಪರಮ ಆತ್ಮನೆಂದು ಕರೆಯಲಾಗುತ್ತದೆ. ಅವರ ಹೆಸರೇ ಆಗಿದೆ ಶಿವ. ಅದು ಎಂದೂ ಸಹ ಬದಲಾಗುವುದಿಲ್ಲ. ಶರೀರಗಳು ಬದಲಾಗುವುದರಿಂದ ಶರೀರದ ಹೆಸರು ಬದಲಾಗುತ್ತದೆ. ಆದರೆ ಶಿವತಂದೆಯು ತಿಳಿಸುತ್ತಾರೆ, ಸದಾ ನಿರಾಕಾರ ಪರಂಪಿತ ಆಗಿದ್ದೇನೆ. ನಾಟಕದ ಯೋಜನೆ ಅನುಸಾರ ಈಗ ಈ ಶರೀರವನ್ನು ತೆಗೆದುಕೊಂಡಿದ್ದೇನೆ. ಸನ್ಯಾಸಿಗಳು ಸಹ ಹೆಸರು ಬದಲಾಗುತ್ತದೆ. ಗುರುಗಳಿಗೆ ಶಿಷ್ಯರಾಗುತ್ತಾರೆಂದರೆ ಅವರ ಹೆಸರು ಬದಲಾಗುತ್ತದೆ. ನಿಮ್ಮ ಹೆಸರುಗಳು ಸಹ ಬದಲಾಗುತ್ತಿತ್ತು, ಆದರೆ ಎಲ್ಲಿಯವರೆಗೆ ಹೆಸರನ್ನು ಬದಲಾಯಿಸುತ್ತಿರುವುದು ಅಲ್ಲದೆ ಎಷ್ಟೊಂದು ಮಂದಿ ಓಡಿ ಹೋದರು. ಹಾಗೂ ಆ ಸಮಯದಲ್ಲಿಯೂ ಅವರ ಹೆಸರನ್ನು ಇಡಲಾಯಿತು. ಈಗ ಹೆಸರುಗಳನ್ನು ಇಡುವುದಿಲ್ಲ. ಯಾರ ಮೇಲೂ ವಿಶ್ವಾಸವಿಲ್ಲ. ಮಾಯು ಅನೇಕರನ್ನು ಸೋಲಿಸುತ್ತದೆ, ಆಗ ಓಡಿ ಹೋಗುತ್ತಾರೆ. ಆದ್ದರಿಂದ ತಂದೆಯು ಯಾರಿಗೂ ಬೇರೆ ಹೆಸರನ್ನು ಇಡುವುದಿಲ್ಲ. ಯಾರಿಗೆ ಇಡುವುದು, ಯಾರಿಗೆ ಇಡದೇ ಇರುವುದು ಅದು ಸರಿಯಲ್ಲ. ಬಾಬಾ, ನಾವಂತೂ ತಮ್ಮವರಾಗಿ ಬಿಟ್ಟಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ, ಆದರೆ ಯಥಾರ್ಥ ರೀತಿಯಲ್ಲಿ ನನ್ನವರಾಗುತ್ತಾರೆಯೇ? ಅನೇಕ ಮಕ್ಕಳು ವಾರಸ್ಥರಾಗುವ ರಹಸ್ಯವನ್ನು ಅರಿತುಕೊಂಡಿಲ್ಲ. ತಂದೆಯ ಬಳಿ ಮಿಲನ ಮಾಡಲು ಬರುತ್ತಾರೆ, ಆದರೆ ವಾರಸ್ಥರಾಗಿಲ್ಲ. ವಿಜಯಮಾಲೆಯಲ್ಲಿ ಬರಲು ಸಾಧ್ಯವಿಲ್ಲ. ನಾವಂತೂ ವಾರಸ್ಥರಾಗಿದ್ದೇವೆಂದು ಕೆಲವು ಮಕ್ಕಳು ತಿಳಿಯುತ್ತಾರೆ, ಆದರೆ ತಂದೆಯು ತಿಳಿಸುತ್ತಾರೆ, ಇವರು ವಾರಸ್ಥರಲ್ಲ. ವಾರಸ್ಥರಾಗಲು ಭಗವಂತನನ್ನು ತನ್ನ ವಾರಸ್ಥರನ್ನಾಗಿ ಮಾಡಿಕೊಳ್ಳಬೇಕಾಗುವುದು. ಈ ರಹಸ್ಯವನ್ನು ಅರಿತುಕೊಳ್ಳುವುದು ಸಹ ಪರಿಶ್ರಮ ಇದೆ. ವಾರಸ್ಥರೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ಭಗವಂತನನ್ನು ಯಾರಾದರೂ ವಾರಸ್ಥರನ್ನಾಗಿ ಮಾಡಿಕೊಂಡರೆ ಆಸ್ತಿಯನ್ನು ಕೊಡಬೇಕಾಗುತ್ತದೆ. ಆಗಲೇ ತಂದೆಯು ವಾರಸ್ಥರನ್ನಾಗಿ ಮಾಡಿಕೊಳ್ಳುವರು. ಆಸ್ತಿಯನ್ನು ಬಡವರ ವಿನ ಯಾವುದೇ ಸಾಹುಕಾರರು ಕೊಡಲು ಸಾಧ್ಯವಿಲ್ಲ. ಮಾಲೆಯು ಕೆಲವರದೇ ಆಗುತ್ತದೆ. ನೀವು ವಾರಸ್ಥರಾಗಲು ಹಕ್ಕುದಾರರೋ ಅಥವಾ ಇಲ್ಲವೋ ಎಂದು ತಂದೆಯೊಂದಿಗೆ ಕೇಳಿದರೆ ಅದಕ್ಕೆ ತಂದೆಯು ತಿಳಿಸಬಲ್ಲರು. ಈ ಬ್ರಹ್ಮ ತಂದೆಯು ತಿಳಿಸುತ್ತಾರೆ, ಇದು ತಿಳಿದುಕೊಳ್ಳುವ ಸಾಮಾನ್ಯ ಮಾತಾಗಿದೆ. ವಾರಸ್ಥರಾಗುವುದರಲ್ಲಿ ಬಹಳ ತಿಳುವಳಿಕೆ ಬೇಕು. ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂದು ನೋಡುತ್ತೀರಿ, ಆದರೆ ಅವರು ಅಂತಹ ಮಾಲೀಕತನವನ್ನು ಹೇಗೆ ಪಡೆದರು? ಇದು ಯಾರಿಗೂ ಸಹ ಗೊತ್ತಿಲ್ಲ, ತಿಳಿದಿಲ್ಲ. ಈಗ ನಿಮಗೆ ಗುರಿ ಧ್ಯೇಯ ಎದುರಿನಲ್ಲಿದೆ. ನೀವು ಇಂತಿಂತಹ ಲಕ್ಷ್ಮೀನಾರಾಯಣರಾಗಬೇಕೆಂದು ಮಕ್ಕಳು ಸಹ ಹೇಳುತ್ತೀರಿ. ನಾವು ಸೂರ್ಯವಂಶಿ ಲಕ್ಷ್ಮೀನಾರಾಯಣರಾಗಬೇಕಾಗಿದೆ. ಚಂದ್ರವಂಶಿ ರಾಮ್ ಸೀತರಾಗುವುದಿಲ್ಲ. ರಾಮ್ ಸೀತೆಯವರಿಗೂ ಸಹ
ಶಾಸ್ತ್ರದಲ್ಲಿ ನಿಂದನೆ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣರು ಎಂದೂ ಸಹ ನಿಂದನೆಯನ್ನು ಕೇಳುವುದಿಲ್ಲ. ಶಿವಬಾಬಾರಿಗೆ ಕೃಷ್ಣನಿಗೂ ಸಹ ನಿಂದನೆಯಿಂದ ತಂದೆಯು ತಿಳಿಸುತ್ತಾರೆ, ನಾನು ನೀವು ಮಕ್ಕಳನ್ನು ಇಷ್ಟೊಂದು ಶಿವಬಾಬಾರವರಿಗೆ ಕೃಷ್ಣರಿಗೂ ಸಹ ನಿಂದನೆ ಇದೆ. ತಂದೆಯು ತಿಳಿಸುತ್ತಾರೆ, ನಾನು ನೀವು ಮಕ್ಕಳನ್ನು ಇಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ. ನನಗಿಂತಲೂ ಮಕ್ಕಳು ಮುಂದೆ ಹೋಗುತ್ತೀರಿ. ಲಕ್ಷ್ಮೀನಾರಾಯಣರಿಗೆ ಯಾರೂ ನಿಂದನೆ ಮಾಡುವುದಿಲ್ಲ. ಬಲೆ ಕೃಷ್ಣನ ಆತ್ಮ ಅವರೇ ಆಗಿದ್ದಾರೆ, ಆದರೆ ತಿಳಿದುಕೊಳ್ಳುವುದರ ಕಾರಣ ನಿಂದನೆಯನ್ನು ಮಾಡುತ್ತಾರೆ. ಲಕ್ಷ್ಮೀನಾರಾಯಣರ ಮಂದಿರವನ್ನು ಸಹ ಖುಷಿಯಿಂದ ಕಟ್ಟುತ್ತಾರೆ. ವಾಸ್ತವದಲ್ಲಿ ರಾಧಾಕೃಷ್ಣರ ಮಂದಿರವನ್ನು ಮಾಡಬೇಕು, ಏಕೆಂದರೆ ಅವರು ಸತೋಪ್ರಧಾನರಾಗಿದ್ದಾರೆ. ಅವರದೇ ಯುವ ಅವಸ್ಥೆಯಾಗಿದೆ. ಲಕ್ಷ್ಮೀನಾರಾಯಣರನ್ನು ಸತೋ ಎಂದು ಕರೆಯಲಾಗುತ್ತದೆ. ರಾಧಾಕೃಷ್ಣರು ಚಿಕ್ಕವರಾಗಿರುವುದರಿಂದ ಸತೋಪ್ರಧಾನರೆಂದು ಕರೆಯಲಾಗುತ್ತದೆ. ಚಿಕ್ಕ ಮಗು ಮಹಾತ್ಮನ ಸಮಾನವಾಗಿದೆ. ಕೆಳಗೆ ಹೇಗೆ ಚಿಕ್ಕ ಮಕ್ಕಳಿಗೆ ವಿಕಾರದ ಅರಿವೇ ಇರುವುದಿಲ್ಲ, ಹಾಗೆಯೇ ಅಲ್ಲಿ ದೊಡ್ಡವರಿಗೆ ಸಹ ವಿಕಾರವೆಂದರೆ ಏನು ಎಂಬ ತಿಳುವಳಿಕೆ ಇರುವುದಿಲ್ಲ. ಈ 5 ಭೂತಗಳು ಅಲ್ಲಿರುವುದಿಲ್ಲ. 5 ವಿಕಾರಗಳ ಅರಿವೇ ಇರುವುದಿಲ್ಲ. ಈ ಸಮಯದಲ್ಲಿ ರಾತ್ರಿಯಾಗಿದೆ. ಕಾಮದ ಹೊಡೆತವು ಸಹ ರಾತ್ರಿಯಲ್ಲಿ ಇರುತ್ತದೆ. ದೇವತೆಗಳು ಹಗಲಿನಲ್ಲಿ ಇರುವುದರಿಂದ ಅಲ್ಲಿ ವಿರಾಕಾರ ಇರುವುದಿಲ್ಲ. ರಾತ್ರಿಯಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಯಾವಾಗ ಹಗಲು ಬರುತ್ತದೆಯೋ ಆಗ ನಮ್ಮಲ್ಲಿರುವ ಎಲ್ಲಾ ವಿಕಾರಗಳು ಹೊರಟು ಹೋಗುತ್ತವೆ. ನಂತರ ವಿಕಾರವೆಂದರೆ ಏನೆಂಬುದು ಅರಿವಿರುವುದಿಲ್ಲ. ಇದು ರಾವಣ ವಿಕಾರಿ ಗುಣವಾಗಿದೆ. ಇದು ವಿಕಾರಿ ಪ್ರಪಂಚವಾಗಿದೆ. ನಿರ್ವಿಕಾರಿ ಪ್ರಪಂಚದಲ್ಲಿ ವಿಕಾರದ ಯಾವುದೇ ಮಾತುಗಳಿರುವುದಿಲ್ಲ. ಅದಕ್ಕೆ ಈಶ್ವರಿಯ ರಾಜ್ಯವೆಂದು ಕರೆಯಲಾಗುತ್ತದೆ. ಇದು ಅಸುರಿಯ ರಾಜ್ಯವಾಗಿದೆ. ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ನೀವು ಎಲ್ಲರನ್ನೂ ನಂಬರ್ 1 ಪುರುಷಾರ್ಥದನುಸಾರ ತಿಳಿದಿದ್ದೀರಿ. ಅನೇಕ ಮಕ್ಕಳಿದ್ದೀರಿ. ಇಷ್ಟೆಲ್ಲ ಬೀಕೆಗಳು ಯಾವಾಗ ಮಕ್ಕಳಾಗಿದ್ದಾರೆ ಎಂಬುದನ್ನು ಯಾವುದೇ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಸದಾ ಶಿವ ತಂದೆಯನ್ನು ನೆನಪು ಮಾಡಲೇಬೇಕಾಗುತ್ತದೆ. ಬ್ರಹ್ಮ ತಂದೆಯನ್ನೆಲ್ಲ ಇವರು ಬ್ರಹ್ಮ ಸಹ ಶಿವ ತಂದೆಯನ್ನೇ ನೆನಪು ಮಾಡಿ ಮುಂದೆ ಬೀಳುತ್ತಾರೆ. ಇದರಿಂದಲೇ ಈ ಕರ್ಮಗಳು ವಿನಾಶವಾಗುತ್ತದೆ. ಮತ್ತೆ ಯಾರನ್ನಾದರೂ ನೆನಪು ಮಾಡಿದರೆ ಈ ಕರ್ಮ ವಿನಾಶವಾಗುವುದಿಲ್ಲ. ಗೀತೆಯಲ್ಲಿಯೂ ಸಹ ನನ್ನೊಬ್ಬನ ನೆನಪು ಮಾಡಿ ಎಂದು ಹೇಳಲಾಗುತ್ತದೆ. ಈ ರೀತಿ ಕೃಷ್ಣನು ಹೇಳಲು ಸಾಧ್ಯವಿಲ್ಲ. ನಿರಾಕಾರ ತಂದೆಯಿಂದಲೇ ಆಸ್ತಿಯು ಸಿಗುತ್ತದೆ. ತನ್ನನ್ನು ಯಾವಾಗ ಆತ್ಮನೆಂದು ತಿಳುವಳಿಕೆಯು ಇರುತ್ತೀವಿ, ಆಗ ನಿರಾಕಾರಿ ತಂದೆಯನ್ನು ನೆನಪು ಮಾಡುವಿರಿ. ನಾನು ಆತ್ಮನಾಗಿದ್ದೇನೆ. ಮೊದಲು ಇದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ನನ್ನ ತಂದೆ ಪರಮಾತ್ಮ ನನ್ನನ್ನು ಮೊದಲು ನೆನಪು ಮಾಡಿದ್ದೆ, ಆದರೆ ನಾನು ನಿಮಗೆ ಆಸ್ತಿಯನ್ನು ಕೊಡುತ್ತೇನೆ ಎಂದು ಅವರು ಹೇಳುತ್ತಾರೆ. ನಾನು ಎಲ್ಲರಿಗೆ ಸುಖದಾತ, ಸುಖವನ್ನೇ ಕೊಡುವವನಾಗಿದ್ದೇನೆ. ನಾನು ಎಲ್ಲ ಆತ್ಮರನ್ನು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಯಾರು ಕಲ್ಪದ ಹಿಂದೆ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಬಂದು ಆಸ್ತಿಯನ್ನು ತೆಗೆದುಕೊಂಡು ಬ್ರಾಹ್ಮಣರಾಗುತ್ತಾರೆ. ಬ್ರಾಹ್ಮಣರಲ್ಲಿಯೂ ಕಚ್ಚಾ ಮಕ್ಕಳು ಮತ್ತು ಪಕ್ಕಾ ಮಕ್ಕಳು ಇದ್ದಾರೆ. ಸ್ವಂತ ಮಕ್ಕಳು ಇರುತ್ತಾರೆ ಮತ್ತು ಮೊಲಮಕ್ಕಳು ಆಗುತ್ತಾರೆ. ನಾವು ಶಿವ ತಂದೆಯ ವಂಶಾವಳಿಯಾಗಿದ್ದೇವೆ. ಇದು ಹೇಗೆ ಮಣಿತನವು ವೃದ್ಧಿಯಾಗುತ್ತದೆಯೋ ಎಂಬುದನ್ನು ನೀವು ತಿಳಿದಿದೆ. ನೀವು ಬ್ರಾಹ್ಮಣರಾಗುವ ತನಕ ಮರಳಿ ಮನೆಗೆ ಹೋಗಬೇಕು. ಬ್ರಾಹ್ಮಣರಾದ ನಂತರ ಮರಳಿ ಮನೆಗೆ ಹೋಗಬೇಕು. ಎಲ್ಲ ಆತ್ಮರು ಶರೀರವನ್ನು ಬಿಟ್ಟು ಹಿಂತಿರುಗಿ ಹೋಗಬೇಕಾಗಿದೆ. ಪಾಂಡವರು ಮತ್ತು ಕೌರವರ ಇಬ್ಬರ ಶರೀರವನ್ನು ಬಿಡಬೇಕಾಗಿದೆ. ನೀವು ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದೀರಿ. ಮತ್ತೆ ಅದರನುಸಾರವಾಗಿ ಪ್ರಾರಬ್ಧವು ಸಿಗುತ್ತದೆ ಹಾಗೂ ಡ್ರಾಮಾದಲ್ಲಿ ನೋಂದಾಯಿಸಿದೆ. ನಂತರ ಜ್ಞಾನದ ಮಾತನ್ನು
ಸಮಾಪ್ತಿ ಮಾಡಲಾಗುತ್ತದೆ. ನಿಮಗೆ 84 ಜನ್ಮಗಳ ನಂತರ ಈಗ ಸ್ಥಾನವು ಸಿಕ್ಕಿದೆ. ಮತ್ತೆ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ನೀವು ಇತ್ತೀಚರ ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ಅಲ್ಲಿ ಬೇರೆ ಯಾವುದೇ ಧರ್ಮದವರ ಚಿತ್ರ ಮುಂತಾದವುಗಳು ಬೇರೆ ಇರುವುದಿಲ್ಲ. ನಿಮ್ಮದು ಭಕ್ತಿ ಮಾರ್ಗದಲ್ಲಿಯೂ ಚಿತ್ರಗಳಿವೆ. ಸತ್ಯಯುಗದಲ್ಲಿಯೂ ಯಾರದೇ ಚಿತ್ರಗಳಿರುವುದಿಲ್ಲ. ಸತ್ಯಯುಗದಲ್ಲಿ ಯಾರ್ದೂ ಚಿತ್ರಗಳಿರುವುದಿಲ್ಲ. ನಿಮ್ಮ ಚಿತ್ರವು ಆಲ್ರೌಂಡ್ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಇರುತ್ತದೆ ಎಂಬುದನ್ನು ತಿಳಿಯಿರಿ. ನಂತರ ಸೃಷ್ಟಿ ವೃದ್ಧಿಯಾಗುತ್ತದೆ. ನೀವು ಮಕ್ಕಳು ಈ ಜ್ಞಾನ ಸಾಗರನ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದ ಅನುಭವವನ್ನು ಬಹಳ ಮಾಡ್ಕೋತೀರಿ. ಸುಖದಲ್ಲಿರಬೇಕು. ಬಹಳ ಜ್ಞಾನ ಬಿಂದುಗಳು ಇವೆ. ಆದರೆ ಮಾಯೆಯು ಗಳಿಗಳಿಗೆ ಮರೆಸಿಬಿಡುತ್ತದೆ ಎಂದು ತಂದೆಗೆ ತಿಳಿದಿದೆ. ಅಂದಾಗ ನಮಗೆ ಶಿವ ತಂದೆಯು ಓದಿಸುತ್ತಾರೆಂಬುದು ನೆನಪಿರಬೇಕು. ಅವರು ಶ್ರೇಷ್ಠನಾಗಿದ್ದಾರೆ. ನಾವು ಈಗ ಮನೆಗೆ ಹೋಗಬೇಕಾಗಿದೆ. ಇದು ಎಷ್ಟು ಸಹಜ ಮಾತಾಗಿದೆ. ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ನಾವು ದೇವತೆಗಳಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. 5 ವಿಕಾರಗಳ ಭೂತಗಳಾಗಿವೆ. ಕಾಮದ ಭೂತ, ಕ್ರೋಧದ ಭೂತ, ದೇಹಾಭಿಮಾನದ ಭೂತವು ಸಹ ಇರುತ್ತದೆ. ಕೆಲವರಲ್ಲಿ ಹೆಚ್ಚು ಭೂತಗಳಿರುತ್ತವೆ, ಕೆಲವರಲ್ಲಿ ಕಡಿಮೆ. ನೀವು ಬ್ರಾಹ್ಮಣ ಮಕ್ಕಳಿಗೆ 5 ದೊಡ್ಡ ಭೂತಗಳಿವೆ ಎಂಬುದು ಗೊತ್ತಿದೆ. ನಂಬರ್ 1 ಕಾಮದ ಭೂತವಾಗಿದೆ. ಸೆಕೆಂಡ್ ಕ್ರೋಧ ಭೂತವಾಗಿದೆ. ಯಾರಾದರೂ ಕಠಿಣವಾಗಿ ಮಾತನಾಡುತ್ತಾರೆಂದರೆ ತಂದೆಯು ಅವರನ್ನು ಕ್ರೋಧಿಗಳೆಂದು ಕರೆಯುತ್ತಾರೆ. ಈ ಭೂತವು ಬಿಟ್ಟು ಹೋಗಬೇಕು. ಆದರೆ ಭೂತವನ್ನು ಓಡಿಸುವುದು ಬಹಳ ಕಠಿಣವಾಗಿದೆ. ಕ್ರೋಧವು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತದೆ. ಮೋಹದಿಂದ ಅನೇಕರಿಗೆ ದುಃಖವಾಗುವುದಿಲ್ಲ. ಯಾರಿಗೆ ಮೋಹವಿದೆಯೋ ಅವರಿಗೆ ದುಃಖವಾಗುತ್ತದೆ. ಆದ್ದರಿಂದ ಈ ಭೂತಗಳನ್ನು ಓಡಿಸಿ ತಂದೆಯು ತಿಳಿಸುತ್ತಾರೆ. ಪ್ರತಿಯೊಬ್ಬ ಮಗು ವಿಶೇಷವಾಗಿ ವಿದ್ಯೆ ಮತ್ತು ದೈವಿ ಗುಣಗಳ ಕಡೆ ಗಮನವನ್ನು ಕೊಡಬೇಕು. ಕೆಲವು ಮಕ್ಕಳಲ್ಲಿ ಕ್ರೋಧದ ಅಂಶವೂ ಸಹ ಇರುವುದಿಲ್ಲ. ಕೆಲವರು ಕ್ರೋಧದಲ್ಲಿ ಬಂದು ಬಹಳ ಜಗಳ ಮಾಡುತ್ತಾರೆ. ಮಕ್ಕಳಿಗೆ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿ ದೇವತೆಗಳಾಗಬೇಕು ಎಂಬ ವಿಚಾರ ಬರಬೇಕು. ಎಂದೂ ಸಹ ಕೋಪದಿಂದ ಮಾತನಾಡಬಾರದು. ಯಾರಾದರೂ ಕೋಪ ಮಾಡಿಕೊಳ್ಳುತ್ತಾರೆಂದರೆ ತಿಳಿದುಕೊಳ್ಳಿ, ಇವರಲ್ಲಿ ಕ್ರೋಧದ ಭೂತವು ಪ್ರವೇಶವಾಗಿದೆ. ಇವರು ಹೇಗೆ ಭೂತನಾಥಿಯರಾಗಿದ್ದಾರೆ. ಇಂಥ ಭೂತವುಳ್ಳಂಥವರೊಂದಿಗೆ ಎಂದೂ ಮಾತನಾಡಬಾರದು. ಒಬ್ಬರು ಕ್ರೋಧದಲ್ಲಿ ಬಂದು ಮಾತನಾಡಿದರೆ ಮತ್ತೊಬ್ಬರಲ್ಲಿಯೂ ಸಹ ಭೂತವು ಬಂದು ಬಿಡುತ್ತದೆ. ಭೂತವುಗಳು ಪರಸ್ಪರ ಯುದ್ಧ ಮಾಡುತ್ತವೆ. ಭೂತನಾಥಿನಿ ಎಂಬ ಅಕ್ಷರವು ಬಹಳ ಕೆಟ್ಟದ್ದಾಗಿದೆ. ಭೂತದ ಪ್ರವೇಶವಾಗಬಾರದೆಂದು ಮನುಷ್ಯರು ದೂರ ಸರಿಸುತ್ತಾರೆ. ಭೂತದ ಮುಂದೆ ನಿಲ್ಲಿಸಬಾರದು. ಇಲ್ಲವೆಂದರೆ ಪ್ರವೇಶವಾಗಿ ಬಿಡುತ್ತದೆ. ಕ್ರೋಧಿಯಿಂದ ಒಂದೇ ಸಾರಿ ದೂರ ಸರಿಯಿರಿ ಎಂದು ತಂದೆಯು ತಿಳಿಸುತ್ತಾರೆ. ತನ್ನನ್ನು ಪಾರ ಮಾಡಿಕೊಳ್ಳುವ ಯುಕ್ತಿ ಬೇಕು. ನಮ್ಮಲ್ಲಿ ಕ್ರೋಧ ಹೊರಬಾರದು. ಇಲ್ಲವೆಂದರೆ 100 ಪಟ್ಟು ಪಾಪ ಹೋಗುತ್ತದೆ. ಇಂತಹ ಒಳ್ಳೆಯ ತಿಳುವಳಿಕೆಯನ್ನು ತಂದೆಯು ಮಕ್ಕಳಿಗೆ ಕೊಡುತ್ತಾರೆ. ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಿ. ತಂದೆಯು ಕಲ್ಪದ ಮೊದಲಿನಂತೆ ಮತ್ತೆ ಕಲಿಸಿಕೊಡುತ್ತಾರೆ. ನಂಬರ್ 1 ಪುರುಷಾರ್ಥದನುಸಾರ ತಿಳಿದುಕೊಳ್ಳುತ್ತಾ ಹೋಗುತ್ತೇವೆ. ತಮ್ಮ ಮೇಲೂ ಸಹ ದಯೆ ತೋರಿಸಿಕೊಳ್ಳಬೇಕು. ಅನ್ಯರ ಮೇಲೆಯೂ ಸಹ ದಯೆ ತೋರಿಸಬೇಕು. ಯಾರಾದರೂ ತಮ್ಮ ಮೇಲೆ ದಯೆ ತೋರಿಸಬೇಕಾಗಿದೆ. ಅನ್ಯರ ಮೇಲೆ ದಯೆ ತೋರಿಸುತ್ತಾರೆಂದರೆ ಅವರು ಮೇಲೆ ಹೋಗುತ್ತಾರೆ. ಇವರು ಸ್ವಯಂ ಕೆಳಗಿಳಿಯುತ್ತಾರೆ. ತಾವು ವಿಕಾರದ ಮೇಲೆ ಜಯಗಳಿಸುವುದಿಲ್ಲ. ಅನ್ಯರಿಗೆ ತಿಳಿಸುತ್ತಾರೆಂದರೆ ಅವರು ಜಯಶಾಲಿಗಳಾಗುತ್ತಾರೆ. ಇಂಥ ವಿಚಿತ್ರವೂ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು. ಯಾರೊಂದಿಗೂ ಸಹ ಕಠಿಣವಾಗಿ ಮಾತನಾಡಬಾರದು.
ಯಾರಾದರೂ ಕೋಪದಿಂದ ಮಾತನಾಡಿದರೆ ಅವರಿಂದ ದೂರ ಸರಿಯಬೇಕು. 2ನೇ ಪಾಯಿಂಟ್, ಭಗವಂತನ ವಾರಿಸಾಗಲು ಮೊದಲು ಅವರನ್ನು ನೀವು ತಮ್ಮ ವಾರಿಸ್ ಮಾಡಿಕೊಳ್ಳಿ. ತಿಳುವಳಿಕೆ ಉಳ್ಳವರಾಗಿ ತಮ್ಮದೆಲ್ಲವನ್ನು ತಂದೆಗೆ ಒಪ್ಪಿಸಿಕೊಟ್ಟು ಮಮತ್ವವನ್ನು ಅಳಕಿಸಿಕೊಳ್ಳಬೇಕಾಗಿದೆ. ನಿಮ್ಮ ಮೇಲೆ ನೀವು ದಯಾ ತೋರಬೇಕು. ವರದಾನ: ಸಾಕ್ಷಿಯಾಗಿ ಶ್ರೇಷ್ಠ ಸ್ಟೇಜಿನ ಮೂಲಕ ಸರ್ವ ಆತ್ಮರಿಗೆ ಸಕಾಶ ಕೊಡುವಂತ ತಂದೆ ಸಮಾನ್ ಅವ್ಯಕ್ತ ಪರಿಸ್ಥಾಭವ. ನಡೆಯುತ್ತಾ ತಿರುಗಾಡುತ್ತಾ ಸದಾ ತಮ್ಮ ನಿರಾಕಾರಿ ಆತ್ಮ ಮತ್ತು ಕರ್ಮ ಮಾಡುತ್ತಾ ಅವ್ಯಕ್ತ ಪರಿಸ್ಥಾ ತಿಳಿದಾಗ ಸದಾ ಖುಷಿಯಲ್ಲಿ ಮೇಲೆ ಹಾರುತ್ತಾ ಇರುವಿರಿ. ಪರಿಸ್ಥಾ ಅರ್ಥಾತ್ ಶ್ರೇಷ್ಠ ಸ್ಥಿತಿಯಲ್ಲಿರುವರು. ಈ ದೇಹದ ಪ್ರಪಂಚದಲ್ಲಿ ಏನೇ ಆಗಲಿ, ಆದರೆ ಸಾಕ್ಷಿಯಾಗಿ ಎಲ್ಲರೂ ಪಾತ್ರ ನೋಡುತ್ತೀರಿ ಮತ್ತು ಸಕಾಶ್ ಕೊಡುತ್ತೀರಿ. ಸೀಟ್ನಿಂದ ಇಳಿದು ಸಕಾಶ್ ಕೊಡಲಾಗುವುದಿಲ್ಲ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವೃತ್ತಿ ದೃಷ್ಟಿಯಿಂದ ಸಹಯೋಗದ ಕಲ್ಯಾಣದ ಸಕಾಶ ಕೊಡಿ. ಮಿಕ್ಸ್ ಆಗಿ ಅಲ್ಲ. ಆಗ ಯಾವುದೇ ಪ್ರಕಾರದ ವಾತಾವರಣದಿಂದ ಸುರಕ್ಷಿತವಾಗಿ ತಂದೆಯ ಸಮಾನ್ ಅವ್ಯಕ್ತ ಪರಿಸ್ಥಾಭವದ ವಾರಸದಾಸಿಯರಾಗುವಿರಿ. ಯಾವುದೇ ಪ್ರಕಾರದ ವಾತಾವರಣದಿಂದ ಸುರಕ್ಷಿತವಾಗಿ ತಂದೆ ಸಮಾನ್ ಅವ್ಯಕ್ತ ಪರಿಸ್ಥಾಭವದ ವರದಾನಿಯಾಗುವಿರಿ. ಸ್ಲೋಗನ್: ನೆನಪಿನ ಬಲದ ಮೂಲಕ ದುಃಖವನ್ನು ಸುಖದಲ್ಲಿ ಮತ್ತು ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡಿ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ. ತಮ್ಮ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ವೈಬ್ರೇಷನ್ ಮೂಲಕ ಯಾವುದೇ ಸ್ಥಾನದಲ್ಲಿ ಇರುತ್ತಾ ಅನೇಕ ಆತ್ಮಗಳ ಸೇವೆಯನ್ನು ಮಾಡಬಹುದು. ಇದರ ವಿಧಿಯಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗುವುದು. ಅದರಲ್ಲಿ ಸ್ಥೂಲ ಸಾಧನ ಅವಕಾಶ ಅಥವಾ ಸಮಯದ ಸಮಸ್ಯೆಯಲ್ಲ, ಕೇವಲ ಲೈಟ್ ಮೈಟ್ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ. ಓಂ ಶಾಂತಿ.